कर्नाटक सरकार ಮತ್ತು ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಪಟ್ಟಣದ ಗುಲ್ಬರ್ಗಪ್ಪ ನಾಗಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಇದು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿರ್ತಕ್ಕಂಥ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಕ್ಕೆ ಹೋಗಿದಾಗ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಶಿಕ್ಷಣ ಇಲಾಖೆ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ನ ಸದಸ್ಯರ ಭಾವಚಿತ್ರಗಳು ಬಳಸದೆ ಕೇವಲ ಸ್ಥಳೀಯ ಶಾಸಕ ಪ್ರಭು ಚೌಹಾಣ್ ಫೋಟೋ ಬಳಸಿದ್ದನ್ನು ನಾವು ನೋಡಿದ್ದೀವಿ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಾವು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡುವ ಸಂದರ್ಭದಲ್ಲಿ ಶಾಸಕರು ಮಧ್ಯಸ್ಥಿಕೆ ವಹಿಸಿ ಇದು ನಾವು ಮಾಡ್ತಿರ್ತಕ್ಕಂಥ ಸ್ವಲ್ಪ ಕಾರ್ಯಕ್ರಮ ಮಾತಾಡಿದಾಗ ಶಾಸಕರಿಗೆ ಮಾತಿನ ಚಕಮಕಿ ನಡೆಯಿತು. ಸರ್ಕಾರಿ ಕಾರ್ಯಕ್ರಮವನ್ನು ದುರ್ಬಳಕೆ ಮಾಡಿಕೊಳ್ತಿರ್ತಕ್ಕಂಥ ಶಾಸಕರು ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಶಾಸಕರು ಮತ್ತು ನಮ್ಮ ನಡುವೆ ನಡೀತಕ್ಕಂಥ ಮಾತಿನ ಚಕಮಕಿಯನ್ನು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ನಮ್ಮನ್ನು ಬಂಧಿಸಿ ಬಿಡುಗಡೆ ಮಾಡಿದ್ರು. ಅದು ಒಂದು ಸರ್ಕಾರಿ ಕಾರ್ಯಕ್ರಮ ಕೇವಲ ವಿದ್ಯಾರ್ಥಿಗಳಿಗೆ ಶಿಷ್ಟಾಚಾರ ಉಲ್ಲಂಘನೆ ಆಗ್ತದೆ ಅಂತ ಹೇಳ್ತಾರೆ. ಈ ಮೊದಲು ಕೂಡ ಸುಮಾರು ಸಾರಿ ಶಿಷ್ಟಾಚಾರ ಉಲ್ಲಂಘನೆ ಆಗಿತ್ತು. ಅವತ್ತು ಅವ್ರ ಗಮನಕ್ಕೆ ತಂದಿದ್ದು ನಿನ್ನೆ ಕೂಡ ಹೇಳಿದ್ರು ಯಾವುದೇ ಕಾರಣಕ್ಕೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದರೆ ಅದನ್ನು ಫಾಲೋ ಮಾಡಿ ಅಂದಾಗ ಮತ್ತೆ ಅದೇ ಥರ ತಪ್ಪು ಮಾಡಿದ್ದಕ್ಕಾಗಿ ನಾವು ವೇದಿಕೆ ಮೇಲೆ ಹೋಗಿ ಆ ಕಾರ್ಯಕ್ರಮವನ್ನು ಕೇಳಿದಾಗ ನಮಗೂ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾತಿನ ಚರ್ಚೆ ಶಾಸಕರು ಬಂದರು. ಜೊತೆಗೆ ಇದು ಇದೇ ಥರ ಪದೇ ಪದೇ ಶಿಕ್ಷಣ ಇಲಾಖೆಯನ್ನು ಮಾತಾಡಿದ ಸಂದರ್ಭದಲ್ಲಿ ನೋಟಿಸ್ ಕೊಡ್ತೀವಿ ಬಟ್ ಈ ಹಿಂದೆ ಅದೇ ಥರ ಹೇಳಿದ್ರೆ ಯಾವುದೇ ರೀತಿ ನೋಟಿಸ್ ಕೊಟ್ಟಿದ್ದಿಲ್ಲ. ಇದು ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯತನವನ್ನು ನಾವು ತೀವ್ರ ಖಂಡಿಸ್ತೀವಿ. ಇವತ್ತು ಎಕ್ಸಾಮ್ ನಡೀಬೇಕು, ಮಕ್ಕಳಿಗೆ ಸುಟ್ಟಿ ರಜೆ ಘೋಷಣೆ ಮಾಡಿ ಓಡಿ ತಗೊಂಡು ಬಂದು ಶಿಕ್ಷಕರ ದಿನಾಚರಣೆ ಮಾಡಿ ಮಾತಾದ್ರೂ ಸರ್ಕಾರಿ ಪ್ರೋಟೋಕಾಲ್ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇದು ಮನಸ್ಸಿಗೆ ಬಂದಾಗ ಮಾಡ್ತಿರೋದನ್ನು ತೀವ್ರವಾಗಿ ಖಂಡಿಸ್ತೀವಿ. ಕೆಪಿಸಿಸಿ ಸಾಮಾಜಿಕ ಮಾಧ್ಯಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾಂಗ್ರೆಸ್ ಶಿಕ್ಷಣ ಇಲಾಖೆಗೆ